ಎಲ್ಲರೂ ಹೇಗಿದ್ದೀರಾ ನನ್ನ ಪ್ರೀತಿಯ ಸ್ನೇಹಿತರೆ? ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಬ್ಲಾಗ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸುಮ್ಮನೆ ಕಾರ್ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಹೇಗಾಗತ್ತೆ, ಹೇಗಿರುತ್ತೆ ಇವತ್ತಿನ ಕಾರ್ಯಕ್ರಮ ಮಾರ್ಸಲ್ಲ. ಕಾರ್ನ ಯಾಕೆ ತಗೋಬೇಕು ತಗೊಳೋದು ಒಂದು ದೊಡ್ಡ ವಿಚಾರನೆ. ಬಟ್ ತಗೊಂಡಾದ್ಮೇಲೆ ಅದನ್ನ ಸಾಗಿಸೋದು ಅದು ಇನ್ನೊಂದು ದೊಡ್ಡ ವಿಚಾರನೆ. ಬಟ್ ತಗೊಳ್ಳುವಾಗ ನನ್ನ ಅನಿಸಿಕೆ, ನಾನು ಯಾಕೆ ಕಾರ್ ತೊಗೊಂಡಿದ್ದೇನೆಂದರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ನೀವು ಹೇಳ್ಬೋದು ಕಾರ್ ತೊಗೊಳ್ಳೋ ಬದಲು ಅದನ್ನ ಬೇರೆ ಥರ ಇನ್ವೆಸ್ಟ್ ಮಾಡ್ಬೋದಿತ್ತಲ್ವಾ. ಬೇರೆ ಥರ ಅಂದರೆ ಲೈಕ್ ಎಕ್ಸಾಂಪಲ್, ಇದೇ EMI ಥರ ಬರೋದನ್ನ, ಕಾರ್ EMI ಬರೋ ಥರ ಲೋನ್ನ ಕಟ್ಕೊಂಡ್ಬಿಟ್ಟು ನಾಳೆ ದಿನ ಅದನ್ನ ಇಂಟ್ರೆಸ್ಟ್ನ ಸೇರಿಸ್ಕೊಂಡ್ಬಿಟ್ಟು ನಿಮಗೆ ವಾಪಸ್ ಅಮೌಂಟ್ ಒಂದು 10 ವರ್ಷ ಆದಮೇಲೆ, ಇಲ್ಲ 10 ವರ್ಷ ಅಲ್ಲ 7 ವರ್ಷ, ಯಾವಾಗಲೂ ಕಾರ್ ಲೋನ್ ಮ್ಯಾಕ್ಸಿಮಮ್ ಕೊಡೋದು 7 ವರ್ಷ ತನಕ ನಿಮಗೆ ಕಾರ್ ಲೋನ್ನ ಕೊಟ್ಬಿಟ್ಟು, ಅಲ್ಲ 7 ವರ್ಷ ತನಕ ನಿಮಗೆ ಆ EMIನ ಕಟ್ಕೊಂಡು ಆ ಅಮೌಂಟ್ ನಿಮಗೆ ಇಂಟ್ರೆಸ್ಟ್ ಸಮೇತ ಬಂದ್ಬಿಡುತ್ತೆ. ಎಕ್ಸಾಂಪಲ್, ಈಗ 15 ಲಕ್ಷ ಕಾರು, 15 ಲಕ್ಷನೇ ಪ್ಲಸ್ ಇಂಟ್ರೆಸ್ಟ್ ಎಲ್ಲ ಸೇರಿಕೊಂಡು ಒಂದು ಬಂದ್ಬಿಡುತ್ತೆ, ಒಂದು 16-18 ಲಕ್ಷ ಬರ್ಬೋದು ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್. ಅಷ್ಟು ಬಂದ್ರೂ ಅವಾಗ ನಿಮಗೆ ನಾವೊಂದು ಆಸ್ ಅ ಹಾನೆಸ್ಟ್ ಆಗಿ ಆನ್ಸರ್ ಕೇಳಬೇಕು, ನಿಮಗೇನಾದರೂ ಆ ಟೈಮಲ್ಲಿ ಬದುಕಿರ್ತೀರಾ ಅನ್ನೋದೊಂದು, ಅದು ನನ್ನ ಅನಿಸಿಕೆ, ನನ್ನ ಸಜೆಷನ್ನು. ನಿಮ್ಮ ಮನಸ್ಸಿನ ವಿರುದ್ಧವಾಗಿ ಇರಬಹುದು ನನ್ನ ಅಭಿಪ್ರಾಯ. ಬಟ್ ಯೋಚನೆ ಮಾಡಿದ್ರೆ ಅಲ್ಲಿ ತನಕ ಬದುಕಿರ್ತೀವ ಅನ್ನೋದೇ ಇನ್ನೊಂದು ಅದ್ಭುತ ವಿಷಯ ಅಂತ ಹೇಳ್ಬೋದು, ಬದುಕಿದ್ರೆ. ಸೊ ಬದುಕಿಲ್ಲ ಅಂದ್ರೆ ಕಟ್ಟಿರೋ ದುಡ್ಡೆಲ್ಲ ಏನ್ ಮಾಡೋದು? ಕರೆಕ್ಟ್ ಅಲ್ವಾ? ಕಟ್ಟಿರೋ ದುಡ್ಡು ಎಲ್ಲಾದ್ರೂ ನಾವು ಕೂಡಿಡ್ತಾ ಇದೀವಿ, ನಾಳೆ ದಿನ ಅದನ್ನ ಎಂಜಾಯ್ ಮಾಡ್ತಿಲ್ಲ ಅಂದ್ರೆ ಏನ್ ಪ್ರಯೋಜನ ಅದರಿಂದ? ಸೊ ಇದೇ ಎಕ್ಸಾಂಪಲ್, ನನ್ನ ಅಭಿಪ್ರಾಯ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಏನಪ್ಪಾ ಅಂದ್ರೆ, ನಾನು ಎಂಜಾಯ್ ಮಾಡಬೇಕು. ನನ್ನ ಹತ್ರ ದುಡ್ಡಿದೆ ಅಂತ ತೋರ್ಸ್ಕೊಳಕ್ ಆಗಲ್ಲ ಎಲ್ಲರ ಕಡೆನು, ಕರೆಕ್ಟ್ ಅಲ್ವಾ? ಬಟ್ ಅದನ್ನ ಎಂಜಾಯ್ ಮಾಡಿದ್ರೆ ನಿಮಗೆ ಒಂದು ಸಮಾಧಾನ, ಅಂದ್ರೆ ನನಗೊಂದು ಸಮಾಧಾನ. ಸೊ ಅದೇ ವಿಷಯಕ್ಕೋಸ್ಕರ ನಾನು ಕಾರ್ ತಗೊಂಡಿರೋದು. ಸೊ ನಾಳೆ ದಿನ ಏನಾಗುತ್ತೆ ಅನ್ನೋಕ್ಕಿಂತನೂ ಕೂಡಿಟ್ಕೊಂಡು ಇವಾಗ ಏನಾಗುತ್ತೆ, ಏನ್ ಮಾಡ್ತಿದೀವಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ಹಂಗಂತ ನಾನು ವೇಸ್ಟ್ ಮಾಡ್ತಿಲ್ಲ, ನಾನೇನು ಕುಡಿದು ಹಾಳು ಮಾಡ್ತಿಲ್ಲ. ಬಟ್ ನಾನು ಒಳ್ಳೇದಕ್ಕೆ ಇನ್ವೆಸ್ಟ್ ಮಾಡಿದ್ದೀನಿ. ಹೌದು, ಕಾರ್ ಅನ್ನೋದು ಡಿಪ್ರಿಷಿಯೇಟ್ ಅಸೆಟೇ. ಬಟ್ ಅಂಟಿಲ್ ಅನ್ಲೆಸ್ ನೀವು ಅದನ್ನ ಎಂಜಾಯ್ ಮಾಡ್ಕೊಂಡು ಯೂಸ್ ಮಾಡ್ತೀರಾ ಅನ್ನೋದೇ ಒಂದು ಕ್ವಶನ್ ಮಾರ್ಕು. ಸೊ ಆ ಕ್ವಶನ್ ಮಾರ್ಕನ್ನು ನೀವು ಕರೆಕ್ಟಾಗಿ ಸದುಪಯೋಗ ಪಡಿಸ್ತಿದ್ದೀರಾ ಅಂದರೆ, ಸೊ ಯು ಹ್ಯಾವ್ ಬೀನ್ ಒನ್ ಇನ್ ಯೋರ್ ಲೈಫ್. ಕಾರ್ ತಗೊಂಡಿದ್ದು ಒಳ್ಳೇದೆ ಅಂತ ನಿಮ್ಗೆ ಅನ್ಸುತ್ತೆ. ಸೊ ಬರ್ಡನ್ ಅಂದ್ರೆ ಆಬ್ವಿಯಸ್ಲಿ ನನಗೂ ಬರ್ಡನ್ ಅನ್ಸುತ್ತೆ, ಇಲ್ಲ ಅಂತ ಅಲ್ಲ. ಯಾವಾಗ ಪೆಟ್ರೋಲ್ ತುಂಬಿಸುವಾಗ ಒಂದೇ ಸಲ ಇಷ್ಟೇ ಮೈಲೇಜ್ ಕೊಡುತ್ತಲ್ಲಪ್ಪ ಅಂತ ಅಂದ್ಬಿಡುತ್ತೆ. ಬಟ್ ಅಂಟಿಲ್ ಅನ್ಲೆಸ್ ನೀವು ನಾಳೆ ದಿನ, ಎಕ್ಸಾಂಪಲ್ ನಾನು ಏನು ಹೇಳ್ಬೇಕಂದ್ರೆ, ತುಂಬಾ ಜನ ಕೇಳ್ತಾರೆ ಕಾರ್ ತಗೊಳ್ಳೋದು ಒಳ್ಳೇದಲ್ವಾ? ಇದಕ್ಕೆ ನಾನು ರೈಟ್ ಆನ್ಸರ್ ಕೊಡ್ತೀನಿ ನೋಡಿ. ಕಾರ್ ತಗೊಳ್ಳೋದು ಒಳ್ಳೇದೇ ಅಂಟಿಲ್ ಅನ್ಲೆಸ್ ನೀವು ಯಾವ ಸಿಚುವೇಶನ್ ಅಲ್ಲಿ ಇರ್ತೀರಾ. ನಿಮ್ದೆಲ್ಲ EMI ಮುಗ್ದಿದೆ, ಒಂದೇ EMI ಪ್ಲಾನ್ ಮಾಡ್ಬೇಕಂದ್ರೆ ಇದನ್ನ ಪ್ಲಾನ್ ಮಾಡ್ಬೋದು. ಮತ್ತೆ ನೀವು ಕ್ಯಾಬ್ನ ಯೂಸ್ ಮಾಡ್ಕೋಬಹುದು, ಆರ್ ಇದೆ ಪ್ರೈವೇಟ್ ಗಾಡಿನ ತಗೋಬಹುದು, ಏನ್ ತೊಂದರೆ ಇಲ್ಲ. ಬಟ್ ಅಂಟಿಲ್ ಅನ್ಲೆಸ್ ನೀವು ಅದನ್ನ ಎಂಜಾಯ್ ಮಾಡೋದೇ ಲಾಸ್ಟ್ ಆಪ್ಷನ್. ಎಂಜಾಯ್ ಮಾಡ್ಲಾರ್ದೆ ನೀವು ಅದನ್ನ ಇದು ನಂಗೆ ಸಾಕಾಗ್ತಿದಪ್ಪ ಅಂತಂದ್ರೆ, ಸೊ ನೀವು ತಗೊಂಡಿದ್ದು ಯೂಸೇ ಇಲ್ಲ ಸ್ನೇಹಿತರೆ. ಸೊ ನನ್ನ ಅಭಿಪ್ರಾಯ ಇದು. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ, ಕಾರ್ನ ತಗೊಳ್ಳೋದು ದೊಡ್ಡದಲ್ಲ, ಅದನ್ನ ಮೇಂಟೈನ್ ಮಾಡಬೇಕು, ಅಷ್ಟೇ ಕ್ಲೀನ್ ಮಾಡಬೇಕು, ಚೆನ್ನಾಗಿ ನೋಡ್ಕೋಬೇಕು. ಖರ್ಚಾಗತ್ತೆ, ಎಲ್ಲ ಹುಡುಗರು ಮನಸ್ಸಿನ ಮಾತು, ಖರ್ಚಾಗತ್ತೆ. ಬಟ್ ಅಷ್ಟು ಚೆನ್ನಾಗಿ ನೋಡ್ಕೋಬೇಕಂದ್ರೆ ಅದಕ್ಕೆ ಅಂತ ನಾವು ಅದನ್ನ ಪ್ರೀತಿನ ನೋಡ್ಕೊಂಡಾಗ ಆಬ್ವಿಯಸ್ಲಿ ಅದು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಯಾವುದೇ ಆಗಿರ್ಲಿ, ಅದು ವಸ್ತು ಆಗಿರ್ಲಿ, ಪ್ರೀತಿ ಆಗಿರ್ಲಿ, ವ್ಯಕ್ತಿ ಆಗಿರ್ಲಿ. ಸೊ ನಾವು ಅದಕ್ಕೆ ಟೈಮ್ ಕೊಡಲೇಬೇಕು. ಇನ್ನೊಂದು ಹೇಳ್ಬೇಕಂದ್ರೆ, ಸೊ ಈಗ ನಿಮ್ದು ಒಂದು ಎಕ್ಸಾಂಪಲ್, ಒಂದು EMI ಇರುತ್ತೆ ಆಯ್ತಾ. EMI ಅಲ್ಲಿ ನಿಮ್ದು ಅಮೌಂಟ್ ಹೋಗ್ತಾ ಇದೆ, ಕರೆಕ್ಟಾ? ಆ EMI ಅಲ್ಲಿ ಅಮೌಂಟ್ ಹೋಗ್ತಾ ಇದೆ ಅಂದಾಗ ನಿಮ್ಗೆ ಯೋಚನೆ ಬರಲ್ಲ, ಕಾರ್ ಬೇಗ ನಿಮ್ಗೆ ಲೋನ್ ಕ್ಲಿಯರ್ ಆಗ್ಬಿಡುತ್ತೆ. ಅದೇ ನೀವು ಕೂಡಿಡ್ತೀವಿ ಅಂತ ಅನ್ಕೊಂಡು 1 ಲಕ್ಷ 2 ಲಕ್ಷ ಹಬ್ಬ ಅಂದ್ರೆ 1.5-2 ಲಕ್ಷ ಕೂಡಿಡಕ್ ಆಗ್ಬೋದು. ಆಮೇಲೆ ಏನಾಗುತ್ತೆ ಗೊತ್ತಾ, ಏನಾದ್ರೂ ಒಂದು ಕಷ್ಟ ಬಂದೇ ಬರುತ್ತೆ ಮನೆಯಲ್ಲಿ.
ಅದು ಎಲ್ಲರ ಮನೇಲಿ ಪ್ರಾಬ್ಲಮ್ಮು. ಇಂಡಿಯನ್ ಫ್ಯಾಮಿಲಿಯಲ್ಲಿ ಇದ್ದೇ ಇರುತ್ತೆ, ಇಂಡಿಯಾಲಲ್ಲ ವರ್ಲ್ಡ್ ಫ್ಯಾಮಿಲಿಯಲ್ಲಿ ಅದೇ ಪ್ರಾಬ್ಲಮ್ಮು. ಬಟ್ EMI ಹಂಗಲ್ಲ. ನೀವು ಏನೇ ಆಗಿರಲಿ, ಏನೇ ಮಾಡಿರಲಿ, ನೀವು ಮಂತ್ಲಿ EMI ಕಟ್ಟಲೇಬೇಕು. ಕರೆಕ್ಟಾ? ಆ EMI ಕಟ್ಟಲಿಲ್ಲ ಅಂದರೆ ನಿಮ್ಮದು ಅವ್ರು ಮನೆ ಬಾಗಿಲಿಗೆ ಬಂದ್ಬಿಡ್ತಾರೆ. ಅದು ನಿಜಾನೇ, ಎಲ್ಲರಿಗೂ ಗೊತ್ತಿರೋ ಸಂಗತಿನೇ. ಬಟ್ ಅದಕ್ಕೆ ನಾನು ಹೇಳ್ತಾ ಇರೋದು, ಒಂದು EMI ಹೋಗ್ತಾ ಇದೆ ಅಂದರೆ, ನಿಮ್ದು EMI ಹೋಗ್ತಾ ಇದೆ ಅಂದರೆ ನಿಮ್ಮ ಕಾರ್ ಲೋನ್ ಬೇಗ ಮುಗಿಯುತ್ತೆ. ಅದೇ ನೀವು ಕೂಡಿಡಕ್ಕೆ ಅಂತ ಅಂದ್ಬಿಟ್ಟು ನಾನು ಕೂಡಿಡ್ತೀನಿ, ಬ್ಯಾಂಕಲ್ಲಿ ಇಷ್ಟು ಇಡ್ತೀನಿ, ನಾನು ಬ್ಯಾಂಕಿಗೂ ಕಟ್ಲಾರ್ದೆ, ಅಲ್ಲೂ EMI ಕಟ್ಲಾರ್ದೆ ಅಂಥವ್ರಿಗೆ ಹೇಳ್ತಾ ಇರೋದು. ನಾನು ಬ್ಯಾಂಕಿಗೂ ಕಟ್ಲಾರ್ದೆ, ನಾರ್ಮಲ್ ಆಗಿ ನಾನೇ ಬ್ಯಾಂಕಲ್ಲಿ ಕೂಡಿಡ್ತೀನಿ ಅಂದರೆ ಚಾನ್ಸೇ ಇಲ್ಲ. 100% ಹೇಳ್ತೀನಿ, ಚಾನ್ಸೇ ಇಲ್ಲ. ನೀವು ಯಾವುದಕ್ಕಾದ್ರೂ ಇನ್ವೆಸ್ಟ್ ಮಾಡಿದಾಗಲೇ ನಿಮ್ಮ ಹತ್ರ ಉಳಿಯೋದು, ಇಲ್ಲ ಅಂದರೆ ಉಳಿಯೋದೇ ಇಲ್ಲ. ಇದು ನನ್ನ ಇದು ಮೊದಲೇ ಮಾತಾಗಬೇಕಾಗಿತ್ತು, ಬಟ್ ಲಾಸ್ಟಿಗೆ ಹೇಳ್ತಾ ಇದ್ದೀನಿ. ಸೊ ನೀವು ಯಾವುದಕ್ಕಾದ್ರೂ ಇನ್ವೆಸ್ಟ್ ಮಾಡಿದಾಗ ಮಾತ್ರನೇ ನಿಮಗೆ ಆ ವಸ್ತು ಆಗಿರಲಿ, ಅವ್ರ ದುಡ್ಡಾಗಿರಲಿ, ಇಲ್ಲ ಬಂಗಾರ ಆಗಿರಲಿ, ನಿಮ್ಮ ಹತ್ರ ಉಳಿಯುತ್ತೆ. ನೀವು ಅದನ್ನ ಯೂಸ್ ಮಾಡ್ಕೋಬೋದು. ನೀವು ಅದನ್ನ ಯಾವತ್ತೂ ನಾನು ನೋಡಲೇ ಅದನ್ನ ಕೂಡಿಡ್ತೀನಿ ಅಂತ ಹಿಡ್ಕೊಂಡು ಕೂತ್ಕೊಂಡು ಕೂಡಿಡಕ್ಕೆ ಆಗೋದೇ ಇಲ್ಲ. ಸೊ ಇದು ನಾನು ಅನುಭವಿಸ್ಬಿಟ್ಟಿದ್ದೀನಿ, ಅದಕ್ಕೆ ಹೇಳ್ತಾ ಇರೋದು. ಸೊ ಇವತ್ತು ಕಾರ್ ಯಾಕೆ ತಗೋಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ಲಿ ವಿದೌಟ್ ಎಡಿಟ್ ಈ ವಿಡಿಯೋನ ಹಾಕ್ತಾ ಇದ್ದೀನಿ. ಸೊ ನೀವು ಇದರ ಅಭಿಪ್ರಾಯ, ನಿಮ್ಮ ಅಭಿಪ್ರಾಯ ತಿಳಿಸಿ. ಸೊ ಆವಾಗ ಗೊತ್ತಾಗತ್ತೆ ನಿಮ್ಮ ಅಭಿಪ್ರಾಯ ನನಗೂ ಹೇಗಿದೆ ಅಂತ. ಸೊ ಮತ್ತೆ ಸಿಗ್ತೀನಿ. ವಿಡಿಯೋ ತುಂಬ ಲೆಂತಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ಪೇಷನ್ಸಿಂದ ಈ ಥರ ಕೇಳ್ಕೊಂಡು ಕೂತ್ಕೊಂಡಿದ್ದಕ್ಕೆ. ಆ್ಯಂಡ್ ಮತ್ತೆ ಸಿಗೋಣ ಮತ್ತೆ ಇನ್ನೊಂದು ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು ಗೈಸ್.